ಮನುಷ್ಯನು ಹಾಗೆ ಯೋಚನೆ ಮಾಡಬೇಕು ಮೇಡಮ್. ಅದೇ ರೀತಿ ಬದುಕಬೇಕು. ನಮ್ಮ ಜೀವನದಲ್ಲಿ ಏನು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆಗಲೇ ಮುಕ್ತಿ ಕಡೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ. ಸುಬ್ಬು, ಏನಾಯ್ತು ನಿನಗೆ? ಯಾಕೆ ಹೀಗೆಲ್ಲ ಮಾತಾಡ್ಬಿಟ್ಟೆ? ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗೆ ಇಂಥ ಯೋಚನೆಗಳು ಯಾಕೆ ಬರ್ತದೆ ಸುಬ್ಬು? ಅಲ್ಲ, ನೀನ್ ಈ ವಯಸ್ಸಲ್ಲಿ ಓದ್ಬೇಕಾಗಿರೋದು ಇಂಥ ಪುಸ್ತಕ ಅಲ್ಲ. ಮೊದಲು ಇದನ್ನ ಎತ್ತಿಡು ಎಲ್ಲಾದ್ರು. ಅಲ್ಲ ಸುಬ್ಬು, ಪ್ರೀತಿಯಲ್ಲಿ ಮುಳುಗ್ಬೇಕಾಗಿರೋ ವಯಸ್ಸಲ್ಲಿ ವೈರಾಗ್ಯದಲ್ಲಿ ಮುಳುಗ್ತಿದ್ಯಲ್ಲ. ನೀನೇನಾದ್ರೂ ಈ ತರ ಯೋಚನೆ ಮಾಡ್ಕೊಂಡು ಮನೆ ಬಿಟ್ಟು ಮಠ ಹುಡ್ಕೊಂಡು ಹೋಗ್ಬಿಟ್ರೆ ನನ್ ಗತಿ ಏನಾಗ್ಬೇಕು ಆಮೇಲೆ? ಮೇಡಮ್ 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 ನನಗೂ ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿ ಎಲ್ಲ ಮುಗಿದ ಮೇಲೆ ಆಧ್ಯಾತ್ಮದ ಬಗ್ಗೆ, ಮುಕ್ತಿ ಬಗ್ಗೆ ಯೋಚನೆ ಮಾಡ್ಬೋದು. ಈಗ ಸದ್ಯಕ್ಕೆ ಇದರಲ್ಲಿರೋ ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ. ಓ ಹಾಗ? ಅಷ್ಟರಲ್ಲಿ ನಿನ್ ಮನ್ಸಲ್ಲಿ ಏನಾದ್ರೂ ಪ್ರೀತಿ ಹುಟ್ಬಿಟ್ರೆ? ಪ್ರೀತಿನ? ಅದು ಯಾವಾಗಲೂ ನನ್ನ ಮನಸ್ಸಲ್ಲಿ ಇದ್ದೇ ಇರುತ್ತಲ್ಲ ಮೇಡಮ್. ವಸುಧೈವ ಕುಟುಂಬಕಂ ಅನ್ನೋ ಹಾಗೆ ಈ ಪ್ರಪಂಚನೇ ನನ್ನ ಕುಟುಂಬ ಅನ್ಕೊಂಡಿರೋ ನಾನು. ಭೂಮಿ ಮೇಲೆ ಇರೋರು ಎಲ್ಲರೂ ನನ್ನ ಕುಟುಂಬದವರೇ. ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ ಮೇಡಮ್. ಅಪ್ಪ ತಂದೆ, ಭೂಮಿ ಮೇಲೆ ಇರೋರು ಎಲ್ರೂ ಪ್ರೀತಿಸೋದಕ್ಕೂ ಹೆಂಡತಿನ ಪ್ರೀತಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ವ್ಯತ್ಯಾಸದ ಬಗ್ಗೆ ನಾನೇ ಒಂದು ಪುಸ್ತಕ ಬರೀತೀನಿ, ಅದನ್ನ ಓದುವಂತ ಇವಾಗ ಮಲ್ಕೊ. ಮೇಡಮ್, ಬದುಕನ್ನ, ಪ್ರಪಂಚನ ಅರ್ಥ ಮಾಡ್ಕೋಬೇಕು ಅಂದ್ರೆ ತುಂಬಾ ಪ್ರಬುದ್ಧತೆ ಬೇಕು ಮೇಡಮ್. ಏಯ್ ಸಾಕೀಗ, ಮಲ್ಕೋ ಹೋಗೋ. ಲೇ ವಿಶಾಲು, ಎದ್ದಾಳೆ, ಟೀ ಮಾಡೆ. ಅಲ್ಲ ರೀ, ಯಾವಾಗಲೂ ಕಾಫಿ ಕುಡಿತಿದ್ದವ್ರು ಇವತ್ತೇನು ಟೀ ಕೇಳ್ತಾ ಇದ್ದೀರಾ? ಏನೋ ಟೀ ಕುಡಿಬೇಕು ಅನ್ಸ್ತು ಕಣೆ, ಹೋಗಿ ಮಾಡೆ. ರೀ, ಇದೇನ್ರಿ ಮನೆ ತುಂಬಾ ಸಾಂಬ್ರಾಣಿ ಧೂಪ ಘಮ ಘಮ ಅಂತ ಇದೆ. ಧನನು ಶ್ರಾವಣಿ ಮೂರು ಪೂಜೆ ಮಾಡ್ತಿರ್ಬೇಕು. ಹೋಗೆ ಟೀ ಮಾಡೆ. ಅಯ್ಯೋ ಕಣ್ಬಿಡ. ಬಿಸಿ ಬಿಸಿ ಟೀ. ಅಳಿಂದ್ರೆ ನೀವಾ? ಹೌದು ಮಾವ, ನಿಮಗೆ ಅಂತ ಬೆಳ್ಳಂಬೆಳಿಗ್ಗೆ ಸುಬೇ ಮಾರ್ನಿಂಗ್ ಎಂದು ಬಿಸಿ ಬಿಸಿ ಟೀ ಮಾಡ್ಕೊಂಡ್ ಬಂದಿದ್ದೀನಿ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂತೆ, ತೆರೆಯೋ ಬಾಗಿಲನು ರಾಮ. ಅಳಿಂದ್ರೆ ನೀವು ಟೀ ಮಾಡ್ಕೊಂಡ್ ಬಂದಿರೋದೇನೋ ಒಂದು ಕನಸು ಅನ್ಕೊಳ್ಳೋಣ. ಆಡ್ ಬೇರೆ ಕೇಳಿಸ್ತಿದೆ. ಇದು 2 ಕನಸಾ? ಅದು 2 ಕನ್ಸುದೆ. ಯಾರು ಹಾಕಿದರೆ ಅಂತ ನೀವೇ ಬಂದು ನೋಡಿ. ಧನಲಕ್ಷ್ಮಿ, ಸ್ವಲ್ಪ ಮೆತ್ತಗೆ ಮಾತಾಡಮ್ಮ. ನೋಡು, ಹಿರಿಯರು ಕಿರಿಯರು ಅಂತ ಇರ್ತಾರೆ, ಗೊತ್ತಾಗಲ್ವೇನಮ್ಮ ನಿನಗೆ? ನೋಡು, ಮನೆಯವರು ಅಂತ ಅಂದಮೇಲೆ ಎಲ್ಲರೂ ಒಂದೇ ಅಲ್ವಾ ಅನಂತ ಶಯನ? ಅತ್ತೆ, ಅದು ಹೇಗೆ ಒಂದೇ ಆಗಕ್ಕೆ ಸಾಧ್ಯ? ನಾನಾಗ್ಲಿ ಅಮ್ಮ ಆಗ್ಲಿ ಅವಳನ್ನ ಮನೆಯವಳು ಅಂತ ಒಪ್ಕೊಂಡಿಲ್ಲ. ಅಮ್ಮ, ನಿನಗಾದ್ರೂ ಬುದ್ಧಿ ಬೇಡವೇನಮ್ಮ? ಅಳಿಯನ್ ಕೈಲಿ ಇವಳು ಸೇವೆ ಮಾಡಿಸ್ತಿದೆಯಲ್ಲ. ಅದು ಹಂಗಲ್ಲ ದನ, ಅಳಿಂದ್ರೆ ಬಲವಂತವಾಗಿ. ಸುಮ್ಮನೆ ಇರಮ್ಮ. ಅಲ್ಲ ಸುಬ್ಬು, ನನ್ನ ಗಂಡನ ಕೈಲಿ ನೀನ್ ಹೆಂಡತಿ ಸೇವೆ ಮಾಡಿಸ್ತಿದೀಯಲ್ಲ, ಇದಕ್ಕೇನಾ ನಾವ್ ಯಾರು ಮನೆ ಬಿಟ್ಟು ಹೋಗ್ಬಾರ್ದು, ಇಲ್ಲೇ ಇರ್ಬೇಕು ಅಂತ ಹೇಳಿದ್ದು? ಹಂಗಲ್ಲ ಕಣೆ ಅಕ್ಕ. ಬಾವ ಟೀ ಮಾಡಿದ್ರು, ಎಲ್ರಿಗೂ ತಂದ್ಕೊಟ್ರು, ಹಂಗೆ ಮೇಡಮ್ಗೂ ತಂದ್ಕೊಡ್ತಾ ಇದಾರೆ ಅಷ್ಟೇ. ಆಹಾ, ಈ ಮಾತನ್ನೆಲ್ಲ ಚೆನ್ನಾಗಿ ಮಾತಾಡ್ತೀಯ ರೀ. ನೀವು ಮನೆ ಕೆಲಸ ಮಾಡೋದು ಬೇಕಾಗಿಲ್ಲ, ಕಂಡವ್ರ ಸೇವೆ ಮಾಡೋದು ಬೇಕಾಗಿಲ್ಲ. ನಡೀರಿ ನಡೀರಿ ಒಳಗೆ. ನಮ್ಮ ಧನಲಕ್ಷ್ಮಿ ಯಾಕೆ ಹಿಂಗೆ ಆಡ್ತಿದ್ದಾಳೆ? ಮಾತು ತಪ್ಪು ತಿಳ್ಕೊತಾ ಇದ್ದಾಳಲ್ಲ. ಅವಳ ಮನಸ್ಸಲ್ಲಿ ಏನು ಓಡ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅಮ್ಮ, ಬಾವಂಗೆ ರೆಡಿ ಆಗಿ ಹೇಳು, ಯಜಮಾನ್ರ ಮನೆಯಲ್ಲಿ ಕೆಲಸ ಕೇಳಕ್ಕೆ ಕರ್ಕೊಂಡು ಹೋಗಿ ಬರ್ತೀನಿ.
ಶ್ರಾವಣಿಯಮ್ಮ, ಧನಲಕ್ಷ್ಮಿ ಹಾಗೆ ಮಾತಾಡಿದ್ದಕ್ಕೆ ನೊಂದ್ಕೋಬೇಡಿ. ಒಂದೊಂದ್ಸರಿ ನೇರವಾಗಿ ಮಾತಾಡ್ಬಿಡೋಣ ಅನಿಸುತ್ತೆ. ಆದರೆ ಧನಲಕ್ಷ್ಮಿ ಇರೋ ಪರಿಸ್ಥಿತಿಗೆ ನಾವೇನು ಹೇಳಿದ್ರು ಅವಳಿಗೆ ಅರ್ಥ ಆಗಲ್ಲ. ಪರವಾಗಿಲ್ಲ ಬಿಡಿ ಅತ್ತೆ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅವ್ರು ಹಂಗೆ ಮಾತಾಡಿದ್ದಕ್ಕೆ ನನಗೇನೂ ಬೇಜಾರಾಗಲಿಲ್ಲ. ನನ್ನ ಉದ್ದೇಶ ಇರೋದು ಅವ್ರ ಜೀವನ ಸರಿ ಹೋಗಬೇಕು ಅನ್ನೋದು. ಅಲ್ಲ, ಅವ್ರ ಆ ಸೋಂಬೇರಿ ಗಂಡನ್ನ ಎಷ್ಟು ವರ್ಷ ಸಹಿಸ್ಕೊಂಡಿದ್ದಾರೆ. ಅವ್ರಿಗೆ ಜವಾಬ್ದಾರಿ ಬರಬೇಕು ಅಂದರೆ ಧನಲಕ್ಷ್ಮಿ ಅದಕ್ಕೇನು ತಿದ್ಕೋಬೇಕು. ಹಂಗೆ ನೋಡೋಕೆ ಹೋದ್ರೆ ಅವರಿಬ್ಬರು ಬದಲಾಗಬೇಕು. ಅದು ಸರಿ ಶ್ರಾವಣಿಯಮ್ಮ, ಸುಬ್ರಹ್ಮಣ್ಯ ನಮ್ಮ ಅಳಿಯಂದ್ರನ್ನ ನಿಮ್ಮ ತಂದೆಯವ್ರ ಹತ್ರ ಕರ್ಕೊಂಡು ಹೋಗಿದ್ದಾರಲ್ಲ, ಅವ್ರ ಕೆಲಸ ಸಿಕ್ಕುತ್ತಾ? ನನಗೇನೋ ಅನುಮಾನ ಆತ. ಅಪ್ಪ ಆಗಲಿ ಚಿಕ್ಕಪ್ಪ ಆಗಲಿ ನೀಯಕ್ಕೆ ನೋಡ್ತಾರೆ, ನಿಷ್ಠೆ ನೋಡ್ತಾರೆ. ಅವ್ರ ಹತ್ರ ಕೆಲಸ ಮಾಡಬೇಕು ಅಂದರೆ ತುಂಬ ಜವಾಬ್ದಾರಿ ಇರಬೇಕು, ತುಂಬ ಪ್ರಾಮಾಣಿಕತೆ ಇರಬೇಕು. ಅಳಿಯಂದರಿಗೆ ಪ್ರಾಮಾಣಿಕತೆ, ನಿಯತ್ತು, ನಿಷ್ಠೆ ಇವು ಯಾವ ಪದಗೂ ಅರ್ಥನೇ ಗೊತ್ತಿಲ್ಲಮ್ಮ. ಅಲ್ಲಿಗೆ ಅವ್ರಿಗೆ ಕೆಲಸ ಸಿಗೋದು ಡೌಟೇ. ಬರೀ ಅಷ್ಟು ಮಾತ್ರ ಅಲ್ಲ ಮಾವ, ನನಗೆ ಅವರಲ್ಲಿ ಕೆಲಸ ಮಾಡೋದೇ ಇಷ್ಟ ಇಲ್ಲ. ಅವ್ರು ಎಲ್ಲೇ ಕೆಲಸಕ್ಕೆ ಸೇರಿಕೊಂಡ್ರು ಅವರಿಗೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಅನಿಸ್ಬೇಕೇ ಹೊರತು ಸಂಬಂಧ ಇದೆ ಅನ್ನೋ ಸಲಿಗೆಯಲ್ಲಿ ಕೆಲಸ ಕದಿಯೋ ಹಾಗಾಗಬಾರ್ದು. ಅದು ಅಲ್ಲದೆ ಅದು ನನ್ನ ತವ್ರ ಮನೆ. ಅದಕ್ಕೆಗೆ ನನ್ನನ್ನು ಕಂಡ್ರೇನೆ ಆಗಲ್ಲ. ಅಂಥದ್ರಲ್ಲಿ ಅವ್ರ ಗಂಡ ನನ್ನ ತವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಹಿಂಜರಿಕೆನೂ ಅವ್ರ ಮನಸ್ಸಲ್ಲಿ ಬರಬಾರ್ದು. ಶ್ರಾವಣಿಯಮ್ಮ, ನೀವು ಎಷ್ಟೆಲ್ಲ ಯೋಚನೆ ಮಾಡ್ತೀರಾ. ಧನಲಕ್ಷ್ಮಿಗೆ ನಿಮ್ಮ ಒಳ್ಳೆ ಮನಸ್ಸು ಅದು ಯಾವಾಗ ಅರ್ಥ ಆಗುತ್ತೋ ಏನೋ.